ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ಮಾರುತಿ ಯೂಟ್ಯೂಬ್ ಚಾನಲ್. ಸೊ ಮಳೆ ಬರ್ತಾ ಇದೆ. ಇವತ್ತು ಸಂಡೇ. ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ. ಮಳೆ ಬರ್ತಾ ಇದ್ರು ತುಮಕೂರ್ಗೆ ಹೋಗ್ತಾ ಇದೀವಿ. ಎಲ್ಲಿ ಏನೇನು ಮಾಡ್ತೀವಿ ಅಂತ ನೋಡಿ. ಹೋಗಿದ್ದು ಸಿಂಪಲ್ ಮೊಬೈಲ್ ಪರ್ಚೇಸಿಂಗ್ ಅಂಡ್ ಮಿನಿ ಶಾಪಿಂಗ್ ಅಂತ. ಬಟ್ ಅಲ್ಲಿ ಏನೇನೆಲ್ಲ ಆಗುತ್ತೆ, ಏನೇನು ಮಾಡ್ತೀವಿ ಅಂತ ನೋಡಿ. ಆದ್ರೂ ನಮ್ಮ ತುಮಕೂರಲ್ಲಿ ರೋಡ್ ಸೈಡಲ್ಲಿ ಅಕ್ಕಪಕ್ಕ ಇರೋ ಮರ ಗಿಡಗಳು ನೋಡೋಕ್ಕೆ ಒಂದು ಚಂದ ಅಲ್ವಾ. ಎಷ್ಟು ಹಚ್ಚ ಹಸಿರಾಗಿ ಈ ಮಳೆಗಾಲದಲ್ಲಿ ಫುಲ್ ಗ್ರೀನರಿ ತುಂಬ್ಕೊಂಡಿರ್ತವೆ. ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ರೈಲ್ವೆ ಸ್ಟೇಷನ್ ರೋಡ್ ಕಡೆ. ಸ್ವಲ್ಪ ಕೆಲಸ ಇತ್ತು, ಹಂಗೆ ಹೋಗ್ತಾ ಇದ್ದೀವಿ. ನೋಡಿ ಅಮ್ಮು ತಿರ್ಗಿ ಸ್ಮೈಲ್. ಇಲ್ಲಿ ಈ ಕಡೆ ಹಂಗಂದಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ತುಮಕೂರ್ಗೆ. ನಾನೇನು ತಗೊಳಲ್ಲ ಗುರು. ನನಗೆ ಮೇನ್ ಬೇಕು. ಒಂದ್ಸತಿ 2 ಸರಿ ಕೇಳಿದೀನಿ. ಹಿಂಗೆ ಯಾವ್ದೋ ದುಡ್ಡಿನ ವಿಚಾರ ಬಂತು. ಸೊ ಹಂಗಾಗಿ ನಿಮ್ಮ ಹತ್ರ ಇರುತ್ತೆ, ನಮ್ಮ ಹತ್ರ ಇರಲ್ಲ, ಅಕೌಂಟಲ್ಲಿ ಇರುತ್ತೆ, ATM ಅಂತ ಏನೇನೋ ಹಿಂಗೆ ಮಾತು ಬಂತು. ಹಂಗೆ ಮಾತಾಡ್ತಾ ಹೋದ್ವಿ ಕಾರಲ್ಲಿ. ಇನ್ನು ಮುಂದೆ ಏನೇನು ಮಾತುಕತೆ ಆಡುತ್ತೆ ನೋಡ್ತಾ ಇರಿ. ಹಿಂಗೆ ಬರುತ್ತಲ್ಲ ಮಾತು ಅಂತ ದುಡ್ಡಿಂದು. ನಮ್ಮ ಅಕೌಂಟ್ಗೂ ಬರುತ್ತೆ. ಇಲ್ಲಿವರೆಗೂ 1 ರೂಪಾಯಿ ತೆಗಿಯೋಕ್ಕೂ ಆಗಲ್ಲ, ತೆಗಿಯೋದಿಲ್ಲ. ನಮ್ಮನೆ ಮಕ್ಕಳು ನೀವೇನ ಮಾತಾಡ್ಕೊಳ್ಳಿ, ನಮ್ಗೆ ಯಾಕೆ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲಪ್ಪ ಅಂತ ಅವ್ರ ಪಾಡ್ದವ್ರಿಬ್ರು ಆಟ ಆಡ್ತಾ ಇದ್ದಾರೆ. ಏನೇನೋ ಐಟಮ್ಸ್ ನೀನೇ ಒಂದು ತೋಟ ಮಾಡ್ಕೊಂಡು ತರಕಾರಿ ಎಲ್ಲ ಮನೇಲಿ ಇರ್ಬೇಕು, ಕಾರ್ ಒಳಗಲ್ಲ. ಅದಕ್ಕೆ ಅವರು ಮಿಸ್ ಆಗ್ಬಿಟ್ಟಾರೆ. ಇಲ್ಲೇ ಇಳಿಸ್ತಾ ಅಥವಾ ಹೆಂಗೆ ರೋಡ್ ಕ್ರಾಸ್ ಮಾಡಿ ಅದಷ್ಟೇ ಇಷ್ಟ ಅಂತ ಹೇಳಿ ಅದು ತಿಂತದೆ. ಆಮೇಲೆ ಅಲ್ಲ, ಏನ್ ಗೊತ್ತೇನ್ರಿ ರಕ್ಷಿತಾ, ಇವ್ರು ಗೀತಾ ಹೊರ್ಗಡೆ ಫುಡ್ ಎಲ್ಲ ನಾವು ಅದು ತಿಂತೀವಲ್ಲ, ಏನಾದ್ರು ನಾವ್ ಇಡೀ ಹೊರ್ಗಡೆ ಫುಡ್ ತಿಂತೀವಿ, ಅದು ಗೊತ್ತು. ಇಲ್ಲ ನಿಂಗೆಲ್ಲ ತಿನ್ನೋದೇ ಇಲ್ಲ. ಹಂಗೆ ನನ್ಗೆ ತಂದಿಲ್ವಲ್ರು, ನೀವ್ ಮಾತ್ರ ನನಗೆ ತಂದಿಲ್ಲ ಅಂದ್ರೆ ನಾನೇನ್ ಹೇಳೋದು. ಬ್ರೆಡ್ ಮೊನ್ನೆ ಬ್ರೌನಿ ತಗೊಬಂದವ್ರೆ ಚಿಕ್ಕ ಪ್ಯಾಕೆಟ್ ಅಲ್ಲಿ. ಇವ್ರು ಏನ್ ಮಾಡ್ಬಿಟ್ಟಾರ, ಚೆನ್ನಾಗಿತ್ತಂತ ಒಂದೇ ಒಂದ್ ಪ್ಯಾಕೆಟ್ ತಂದವ್ರೆ. ಗೀತಾ ತಿನ್ನಂಗಿಲ್ಲ ಬಿಡು ಅಂತ. ಇವ್ರು ಒಳಗ್ ಬಂದು ಅದಿಷ್ಟು ಚೆನ್ನಾಗಿತ್ತು ಗೊತ್ತಾ, ಗೀತಾ ಕಿತ್ಕೊಂಡು ಅಲ್ಲೇ ತಿನ್ಬಿಡ್ತಾ ಅಲ್ಲೇ ಅಂತ. ಬ್ರೌನಿನಲ್ಲಿ ಸಖತ್ತಾಗಿತ್ತು. 3 ಜನನು ಒಬ್ಬ ಮಕ್ಕಳನ್ನ ಕ್ಯಾರಿ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇದೀವಿ ನೋಡಿ. ಹಂಗೆ ಬಂದ್ವಿ. ವಿಶಾಲ್ ಮಾರ್ಟಿ ಒಳಗಡೆ ಹೋದ್ವಿ 3 ಜನನ ಊರನ್ನ ಕರ್ಕೊಂಡು. ಅಲ್ಲಿ ಶಾಪಿಂಗ್ ಮಾಡಿ ಸುಸ್ತಾಗ್ಲಿಲ್ಲ. ಶಾಪಿಂಗ್ ಮಾಡೋರ್ನ ನೋಡಿ ನಮ್ಗಂತೂ ಸುಸ್ತಾಗೋಯ್ತು. ಸುಮ್ನೆ ಅವರಿಂದ ಓಡಾಡ್ತಾ ಇದೀವಿ ನೋಡಿ. ಸುಮ್ನೆ ಸುತ್ತಾ ಇದೀವಿ ಅಷ್ಟೇ. ಅಲ್ಲಿ ತಗೊಂಡ್ಲಾ ಇಲ್ಲಿ ತಗೊಂಡ್ಲಾ ಅಂತ ಅವ್ರು ಇನ್ನೂ ಕನ್ಫ್ಯೂಷನ್ ಅಲ್ಲೇ ಅವ್ರಿ. ಅಲ್ಲಿ ಏನಕ್ಕೆ ಝೂಮ್ ಹಾಕಿದ್ದೀನಿ ಅಂದ್ರೆ, ಅಲ್ಲಿ ಟ್ರಯಲ್ ರೂಮ್ ಅಂತ ಹೋಗಿ ರಿಯಲ್ ರೂಮ್ ಅಂತ ಆಗ್ಬಿಟ್ಟಿದೆ. ಹೋಗ್ಬಿಟ್ಟಿದೆ. ಅಮ್ಮ ಇಲ್ಲಿ ಏನ್ ಬೇಕು ನಿಮ್ಗೆ? ಏನ್ ಬೇಕು? ಎಲ್ಲಿರೋ ಅಬ್ಬೆ? ಬನ್ನಿ, ಮುಂದೆ ಬನ್ನಿ, ತೋರ್ಸ್ ಬನ್ನಿ. ಎಲ್ಲಿರೋ ಅಬ್ಬೆ? ಎಲ್ಲೈತೆ ಅಬ್ಬೆ? ತೋರಿಸಿ. ಆಚೆ ಯಾವುದು? ತೋರಿಸಿ, ಯಾವ್ದು ಬೇಕು? ಅದಾ? ಹಾಂ, ಆಮೇಲೆ ಇನ್ಯಾವ್ದು ಬೇಕು? ಅದು. ಹಾಂ, ಮತ್ತೆ ಇನ್ಯಾವ್ದು ಬೇಕು? ತೋರಿಸಿ. ಅದಾ? ಇನ್ನೂ ಎಷ್ಟು ಬೇಕು? ಇನ್ನು ಎಷ್ಟು ಬೇಕು ನಿಮಗೆ? ಎಷ್ಟು ಬೇಕು? 2? ಓನ್ಲಿ 2? 3? ಇನ್ನೂ ಎಷ್ಟು ಬೇಕು ನಿಮಗೆ? 3? ಯಾವ್ದು ಬೇಕು ಅಮ್ಮ? ಯಾವುದು? ಅದು ಬಿಟ್ಟು ಬೇರೆ ಆಮೇಲೆ
ಬೇಡ ಮನೇಲಿ ಐತೆ ಕೊಡ್ತೀನಿ ಬನ್ನಿ. ಎಲ್ಲಿದೆ ತೋರಿಸಿ. ನೋ ನೋ ನಿಮ್ಮ ಟೈಮ್ ಮುಗೀತು ಅಷ್ಟೇ. 1/2 hour ಗಾನ್. ಇಲ್ವಾ ಕಲೆಕ್ಷನ್? ನಡೀರಿ ಹೋಗೋದು, ನಡೀರಿ ಮನೆಗೆ. ಕಲೆಕ್ಷನ್ ಇಲ್ಲ ಇಲ್ಲ ಒಂದು ನೋಡೋದಕ್ಕೆ ನೋಡ್ತಾ. ಇಲ್ಲಿ ಸಾಕಾಯ್ತು ಅಂತ ಇನ್ನೊಂದು ಕಡೆ ಹೋಗೋಣ ಅಂತ ಮಾತಾಡ್ತಾವ್ರು. ಬನ್ನಿ ಅಮ್ಮ. ಯಾವುದು? ಕೊಡಿಸ್ತೀನಿ ಬನ್ನಿ. ಬನ್ನಿ ಬಾಮ್ಮ, ಸಾಕು. ಅಲ್ಲೆಲ್ಲ ಬಟ್ಟೆ ಕೇಳಿ ಕೇಳಿ ಸಾಕಾಗಿ ಈಗಾಗಲೇ ಚಾಕ್ಲೇಟಿಗೆ ಬಿದ್ದವಳೆ. ಇಲ್ಲ ಬನ್ನಿ, ಬೇಡ, ಅಲ್ಲಿ ಕೊಡಿಸ್ತೀನಿ ಬನ್ನಿ. ಬನ್ನಿ, ಅಲ್ಲಿ ಏನು ಮಾಡ್ತಾರೆ ಅಕ್ಕವ್ರು ನೋಡೋಣ ಬನ್ನಿ. ಶಾಪಿಂಗ್ ಅಂತೂ ಮುಗಿಯಲ್ಲಪ್ಪ, ಸಾಕಾಗೋಯ್ತು ಓಡಾಡಿ ಓಡಾಡಿ. ಈ ಅವಸ್ಥೆಯಲ್ಲಿ ಮಗು ಎತ್ಕೊಂಡು ಓಡಾಡಿ ಓಡಾಡಿ ಅವ್ಳಿಗೇನೋ ಇಲ್ಲಿ ಯಾವ್ದು ಬೇಕು ನೋಡಿ. ಇಲ್ಲಿ 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 ಬಾಟಲ್ ಐತೆ, ಬನ್ನಿ ನೋಡ್ಬಾಯ್. ನಡಿ 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 ನಡಿ. ಡೋರ್ ಮಾಡಿಸಿ ನೋಡಿ ಬಿಡೆ. ಅವಳಿಗೇನೋ ಬೇಕಂತಲ್ಲಿ. ಇಲ್ಲಡ್ರಿ, ಫೈನಲಿ ನಮ್ಮ ಮಾಡ್ರನ್ ಬಾಂಟಿಯವರು ಬಿಲ್ಲಿಂಗ್ ಅಂತ ಹೋಗಿದ್ದಾರೆ. ತಗೊಂಡು ಚಿಕ್ಕ ಪುಟ್ಟ ಕಮ್ಮಿ ಐಟಮ್ಸ್ ಆದರೂ ತುಂಬ ಲೆಂತಿ ಪ್ರೋಸೆಸ್ಸೇ ಹಿಡಿದ್ಬಿಟ್ರು ನೋಡಿದ್ದು. ಕೊನೆಗೂ ಯಾವುದೋ ಒಂದಿಷ್ಟು ಸ್ವಲ್ಪ ಪರ್ಚೇಸ್ ಮಾಡಿದ್ರು, ತಗೊಂಡು ಬಿಲ್ ಹಾಕ್ಸ್ಕೊಂಡು ಬಂದರು. ತುಂಬ ಹೊಟ್ಟೆ ಸಿಗ್ತಾಯಿತ್ತು ಅಂತ ಆಚೆ ಚಾಟ್ಸ್ ನೋಡೋಣ ಅಂತ ನಾವೆಲ್ಲ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ಚಾಟ್ಸ್ ಏನು ಬೇಕು? ಬಟ್ಟೆದಾಯ್ತು, ಚಾಕ್ಲೇಟ್ದಾಯ್ತು, ಈಗಾಗಲೇ ಜ್ಯೂಸು ಅಂತ ಬಂದವಳು. ಚಾಕ್ಲೇಟ್ನ ತಿಂದ್ಲು ಒಂದಾಗಲೇ. ಏನು ಬೇಕು? ಬೇಡ ಜ್ಯೂಸು. ನಮ್ಮ ಫಸ್ಟ್ ಮೆನು ಬಂದು ಟಿಕ್ಕಿ ಪೂರಿ ತಿಂದ ನಂತರ ನನ್ನ ಮಗಳು ಜ್ಯೂಸ್ ಬೇಕು ಒಂದು ಹಠ ಮಾಡೋದು, ಜ್ಯೂಸ್ ಕೊಡಿಸ್ತಾರೆ. ಜ್ಯೂಸ್ ಕುಡಿತಾ ಇದ್ದಾಳೆ. ಅಷ್ಟರಲ್ಲಿ ನಮ್ಮ ಮತ್ತೊಂದು ಮೆನು ಪಿಜ್ಜಾ ಬಂತು. ಸೊ ಎಲ್ಲರೂ ಒಂದೊಂದು ಪಿಜ್ಜಾ ಅನ್ನೋ ಥರ ತಿಂದ್ವಿ. ಮಗಳು ನನಗೂ ಅದು ಬೇಕು ಅಂತ ಸ್ವಲ್ಪ ಅದನ್ನು ಲೈಟಾಗಿ ತಿನ್ನಿಸ್ತಾ ಇದ್ದೀನಿ. ಇದೆಲ್ಲ ಕೊಡಬಾರ್ದು ಗೊತ್ತು, ಬಟ್ ಆದರೂ ಹಠ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ಅಷ್ಟೇ. ಅವಳೇನು ಪೂರ್ತಿ ತಿಂತಿಲ್ಲ. ಮತ್ತೆ ಜ್ಯೂಸ್ ಕುಡಿಯೋದು, ಅದನ್ನು ತಿನ್ನೋದು, ಇದನ್ನು ತಿನ್ನೋದು, ಮತ್ತೆ ಜ್ಯೂಸ್ ಕುಡಿಯೋದು, ಅದನ್ನೇ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಹರ್ಷಿತಾ ಹೋಗಿ ಬಿಲ್ ಪೇ ಮಾಡ್ತೀನಿ ಅಂತ ಹೋದ್ರು. ಅಷ್ಟರಲ್ಲಿ ನೆಕ್ಸ್ಟ್ ಮೆನು ಬಂದು ಫ್ರೆಂಚ್ ಫ್ರೈಸ್ ಬಂತು, ಪೆರಿ ಪೆರಿ. ಸೊ ಚಳಿಗೆ ಚೆನ್ನಾಗಿತ್ತು, ಖಾರವಾಗಿ. ಸೊ ಫ್ರೆಂಚ್ ಫ್ರೈಸ್ನ ತಿಂದ್ವಿ. ದೆನ್ ನೆಕ್ಸ್ಟು ಇನ್ನೂ ಒಂದು ಮೆನು ಇದೆ, ಸ್ಪೈಸಿ ಮ್ಯಾಂಗೋ ಅಂತ. ಇದು ನನಗೆ ಗೊತ್ತಿರಲಿಲ್ಲ, ಹೊಸ ಡಿಶ್, ನಾನು ಟ್ರೈ ಮಾಡಿದ್ದು. ಬಟ್ ತುಂಬ ಇಷ್ಟ ಆಯಿತು ನಮಗೆ. ಈ ವೆದರ್ಗೂ ಅದಕ್ಕೂ ಚೆನ್ನಾಗಿತ್ತು. ನನ್ನ ಮಗಳು ನೋಡಿ ಆಗಲೇ ಮತ್ತೊಂದು ಫ್ರೂಟ್ ಬೇಕು ಅಂತ ಅಲ್ಲೋಗಿದ್ದಾಳೆ ಕೇಳೋದಕ್ಕೆ. ಫ್ರೂಟ್ ಎಲ್ಲ ಕೇಳಿ ಮುಗಿಸ್ಕೊಂಡು ಚಾಟ್ಸ್ ತಿನ್ಕೊಂಡು ಬಂದ್ವಿ. ಕಾರ್ ಹತ್ತದ್ವಿ, ಮಳೆ ಸ್ಟಾರ್ಟ್ ಆಯಿತು ನೋಡಿ. ಆಗಲೇ ಮಳೆ ಬರ್ತಾ ಇದೆ. ತಿನ್ನಲ್ಲ ಅಲ್ವಾ? ಇಲ್ಲ, ಎಲ್ಲಿ ಅಂತ ಕೇಳ. ಅಪ್ಪಂಗೆ ಹೇಳಿ ಬಂದಿಲ್ವಾ ನಾನೇನು ತಿನ್ನಲ್ಲ ಅಪ್ಪ. ಜಸ್ಟ್ ಸಾಕ್ಸು, ಕಚಿಫ್ ಪರ್ಚೇಸ್. ಎಲ್ಲಿ ಹಿರೇಹಳ್ಳಿ ನಿಯರ್ ಕ್ಯಾಚ್ ಚಂದ್ರ. ಕ್ಯಾಸೇಂದ್ರ. ನೀವು ಹೋಗ್ತಿರೋದೇ ಅಲ್ಲಿಗಲ್ವಾ? ತಿನ್ಬಾರ್ದು, ಕೊಡ್ಸ್ಬೇಡ್ರಿ. ಗೀತಾ ಕಾರಲ್ಲಿ ಕೂತಿರುತ್ತೆ.
ತುಪ್ಪ ಬೇರೆ ಹಾಕ್ತಾರೆ ಅದ್ರ ಮೇಲೆ. ಬೆಣ್ಣೆ ಬೆಣ್ಣೆ ಸೈಡ್ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ಮಕ್ಕಳಿಗೆ ಟೇಸ್ಟ್ ಇಲ್ಲ ಕಡೆ ಬೆಳ್ಸಿ. ಈ ವರ್ಷದಿಂದ ಯಾವ್ದು ಬಿಟ್ಟಿಲ್ಲ ಅರ್ಬನಾ ಅಷ್ಟೇ ಕಾಸ್ಟ್. ಕಾಸ್ಟ್ಲಿ ಕೂಡ ಹೌದು. ನಮ್ ಡಾಕ್ಟರ್ ಹೇಳ್ತಾ ಇದ್ರು, ನಾನಂದ್ರೆ ಹೋಗಿರ್ಲಿಲ್ಲ. ಕಾಸ್ಟಿಗೆ ತಕ್ಕಂತೆ ಕಜ್ಜಾಯ. ಕಾಸ್ಟ್ಲಿ ಇರುತ್ತೆ, ಅಲ್ಲಿ ಚೆನ್ನಾಗಿರುತ್ತೆ. ಮೋಟಿವೇಶನ್ ಸ್ಪೀಚ್. ಏನಿಲ್ಲ, ಕಡಿಮೆ ದುಡ್ಡಲ್ಲೂ ಚೆನ್ನಾಗಿರುತ್ತೆ. ಏನಪ್ಪ ಇವರು ಇಷ್ಟೆಲ್ಲ ಚಾಟ್ಸ್ ತಿಂದು ಮತ್ತೆ ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಮತ್ತೆ ಹಿಂಗೆ ಪಾಪ ಮೂರ್ತಿ ಅಣ್ಣಂಗೆ ಏನೋ ಕೆಲಸ ಆಯ್ತು ಹಿರೇಹಳ್ಳಿಯಲ್ಲಿ ಅಂತ ಹೇಳಿದ್ರು. ಅಂದವೇ ಕ್ಯಾಚ್ ಅಂದ್ರೆ ಹೋಗ್ತೀವಲ್ಲ ಹಿಂಗೂ ದ ಫೇಮಸ್ ಪವಿತ್ರ ಹೋಟ್ಲು ಇಡ್ಲಿ ತಿನ್ನೋಣ ಅಂತ ಚಿಕ್ಕನಾಗೊಂದು ಮಾತುಕತೆ ಆಡ್ತಾ ಇದ್ವಿ ಅಷ್ಟೇ. ಸೊ ಹಿಂಗೂ ಹೋಗ್ತೀವಲ್ಲ ಅಲ್ಲೇ ಹೋಗಿ ತಿನ್ಕೊಂಡು ಹೋಗೋಣ ಅಂತ ಪವಿತ್ರ ಹೋಟ್ಲಿಗೆ ಬಂದ್ಮೇಲೆ ತಿಂದೆ ಹೋಗದೆ ಇರೋಕ್ಕಾಗುತ್ತಾ. ಬಿಸಿ ಬಿಸಿ ಇಡ್ಲಿ, ಅದ್ರ ಮೇಲೆ ಬೆಣ್ಣೆ ತುಂಬ ಚೆನ್ನಾಗಿತ್ತು, ತಿಂದ್ವಿ. ನನ್ನ ಮಗಳು ನೋಡಿ ಅಲ್ಲೂ ಹಠ ಮಾಡ್ತಾ ಇದ್ದಾರೆ, ಟೇಬಲ್ ಕೆಳಗಡೆ ಕುತ್ಕೊಂಡು ಅಳ್ತಾ ಇದ್ದಾಳೆ ಒಂದೇ ಸಲ. ಮತ್ತೆ ಕ್ಯಾಚರ್ನದಿಂದ ಹೊರಟ್ವಿ. ಅಲ್ಲಿ ಹೋಟ್ಲಿಂದ ಇಡ್ಲಿ ತಿನ್ಕೊಂಡು ಹೊರಟಿ ನಾವು ಹೇಳಿದ್ನಲ್ಲ ಮತ್ತೆ ಅವ್ರಿಗೆ ಪಾಪ ಹಿರೇಹಳ್ಳಿಲಿ ಕೆಲಸ ಇತ್ತು ಅಂತ. ಸೊ ಅಲ್ಲಿಂದ ಹಿರೇಹಳ್ಳಿ ಕಡೆ ಹೋಗ್ತಾ ಇದ್ದೀವಿ, ಇಂಡಸ್ಟ್ರಿಯಲ್ ಏರಿಯಾ ಕಡೆ. ಅಲ್ಲಿ ಯಾವುದೋ ಕಂಪ್ನಿಗೆ ಏನೋ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ನಾನು ಆ ಕಡೆ ಈ ಕಡೆ ಸುತ್ತಮುತ್ತ ನೇಚರ್ನ ಸ್ವಲ್ಪ ಕವರ್ ಮಾಡಿಕೊಂಡೆ. ಆ ಕಂಪ್ನಿ ಹತ್ರ ಹೋದ್ವಿ. ಜಸ್ಟ್ ಅಲ್ಲೇನು ತುಂಬ ಹೊತ್ತೇನು ಹಿಡೀಲಿಲ್ಲ. ಹಂಗೆ ಹೋದ್ರು, ಏನೋ ಬಿಲ್ ಏನೋ ಕೊಟ್ಬಿಟ್ಟು ಬೇಗ ಬಂದಮೇಲೆ ಅಷ್ಟರಲ್ಲಾಗಲೇ ಕತ್ಲೆ ಆಗಿತ್ತು. ಊರ ಕಡೆ ಹಿಂದಿರುಗಿದ್ವಿ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.